ನಮಸ್ಕಾರ ಎಲ್ಲರಿಗೂ. ಇಂದು ನಾವು ತುಂಬಾ ಸುಲಭವಾಗಿ ಮತ್ತು ಬೇಗನೆ ಮಾಡುವ ರುಚಿಯಾದ ಮಸಾಲಾ ರೈಸ್ ರೆಸಿಪಿ ನೋಡೋಣ. ಲಂಚ್ ಬಾಕ್ಸ್ಗೆ ಅಥವಾ ಉಳಿದ ಅಕ್ಕಿಯಿಂದ ಮಾಡುವ ಬೆಸ್ಟ್ ರೆಸಿಪಿ ಇದಾಗಿದೆ. ಮೊದಲು ಒಂದು ಪ್ಯಾನ್ ತೆಗೆದುಕೊಂಡು ಅದರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕಿ ಬಿಸಿ ಮಾಡಿಕೊಳ್ಳಿ. ಎಣ್ಣೆ ಬಿಸಿ ಆದ ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈಗ ಸಣ್ಣವಾಗಿ ಕತ್ತರಿಸಿದ ಒಂದು ಈರುಳ್ಳಿ ಹಾಕಿ ಗೋಲ್ಡನ್ ಬಣ್ಣ ಬರುವವರೆಗೆ ಹುರಿಯಿರಿ. ನಂತರ 2 ಹಸಿಮೆಣಸು ಮತ್ತು 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿ. ಮುಂದೆ 1 ಟೊಮ್ಯಾಟೊ ಹಾಕಿ ಮೃದುವಾಗುವವರೆಗೆ ಬೇಯಿಸಿ. ಈಗ ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗಡ್ಡೆ ಹಾಗೂ ನಿಮಗೆ ಇಷ್ಟವಾದ ತರಕಾರಿಗಳನ್ನು ಸೇರಿಸಿ 3 ರಿಂದ 4 ನಿಮಿಷ ಹುರಿಯಿರಿ. ಇದಕ್ಕೆ ಈಗ ಮಸಾಲೆಗಳು: ಚಿಟಿಕೆ ಅರಿಶಿನ, 1 ಟೀ ಸ್ಪೂನ್ ಮೆಣಸಿನ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಮತ್ತು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲೆ ಸುವಾಸನೆ ಬಂದ ನಂತರ 2 ಕಪ್ ಬೇಯಿಸಿದ ಅಕ್ಕಿ ಸೇರಿಸಿ ನಿಧಾನವಾಗಿ ಕಲಸಿ. ಅಕ್ಕಿ ಮುರಿಯದಂತೆ ಲೈಟ್ ಆಗಿ ಮಿಕ್ಸ್ ಮಾಡುವುದು ಮುಖ್ಯ. ಇದನ್ನು ಮುಚ್ಚಿ 2 ನಿಮಿಷ ಸಣ್ಣ ಉರಿಯಲ್ಲಿ ಇಡಿ, ಆಗ ಮಸಾಲೆಯ ರುಚಿ ಅಕ್ಕಿಗೆ ಚೆನ್ನಾಗಿ ಸೇರುತ್ತದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ರುಚಿಯಾದ ಮಸಾಲಾ ರೈಸ್ ಸರ್ವ್ ಮಾಡಲು ರೆಡಿ. ಈ ಮಸಾಲಾ ರೈಸ್ ಅನ್ನು ರೈತ, ಚಿಪ್ಸ್ ಅಥವಾ ಮೊಸರು ಜೊತೆ ತಿಂದರೆ ಇನ್ನೂ ಹೆಚ್ಚು ರುಚಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತುಬಿಡಬೇಡಿ. ಧನ್ಯವಾದಗಳು. ಮತ್ತೆ ಹೊಸ ರೆಸಿಪಿಯ ಜೊತೆ ಭೇಟಿಯಾಗೋಣ.